ಇವತ್ತು ನಾನು ರೋಸ್ಟ್ ಮಾಡಕತ್ತಿರೋ ಫಿಲ್ಮ್ ಹೆಸರು ಪಟ್ರೆ ಲವ್ಸ್ ಪದ್ಮ. ವೆರಿ ಇಂಟ್ರೆಸ್ಟಿಂಗ್, ಹೇಳಿ. ಈ ಹೀರೋ ಹೆಸರು ಪಟ್ರೆ. ಈ ತರದ ಹೆಸರುಗಳನ್ನ ಯಾರು ಇಟ್ಕೊಂತಾರ? ಪಟ್ರೆ, ಇಟ್ರೆ, ಕೊಟ್ರೆ, ಬಿಟ್ರೆ, ಹಟ್. ಅರ್ಥ ಆಯ್ತು ಅನ್ಸುತ್ತೆ. ಈ ಫಿಲ್ಮ್ ನಾಗ ಪಟ್ರೆ ಮತ್ತೆ ಅವ್ನ ಫ್ರೆಂಡ್ಸ್ ರೋಡ್ ನಾಗ ನಾಯಿಗಳ ತರ ಓಡ್ತಾರ. ಈ ಫಿಲ್ಮ್ ನೋಡಿದ್ಮ್ಯಾಗ ಥಿಯೇಟರ್ ಇಂದ ಜನರು ಸತಿಗೂ ಹಿಂಗ ಓಡೋದ್ರು. ಅದುಮ್ಕೊಂಡು ನಿನ್ ಕೆಲಸ ನೋಡ್ಕೋ. ನಮ್ ಪಟ್ರೆ ಅಣ್ಣ ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್ ಮಾಡ್ತಾನ. ಅದಕ್ಕ ಎಲ್ಲ ಸೀನ್ ನಾಗು ಒಂದೇ ತರ ಎಕ್ಸ್ಪ್ರೆಷನ್ ಕೊಡ್ತಾನ. ಏನ್ ಗುರಾಯಿಸ್ತಾ ಇದೀಯಾ? ಇವೆಲ್ಲ ನಮ್ಮ ಹತ್ರ ಬೇಡ. ಇನ್ನು ಪಟ್ರೆ ಫ್ರೆಂಡ್ಸು ಪಟ್ರೆನ ಹಾಳ್ ಮಾಡ್ಬೇಕಂತಾನೆ ಜೊತೆಗೆ ಅದಾರ. ಮಾತಾಡ್ಸ್ಲಿ ಅಂತಲೇ ನಿಂತವಳೆ. ಹೋಗು ಮಗ ಮಾತಾಡ್ಸು. ಬಂದು ಮಾತಾಡ್ಸ್ಲಿ ಅಂತಾನೆ ನಿಂತಿರೋದು. ಹೋಗು ಮಗ ಮಾತಾಡ್ಸೋ. ನಿಮ್ಮಿಬ್ರು ಜೋಡಿನೇ ಸೂಪರ್ ಆಗಿದೆ ಮಗ. ಪಟ್ರೆ ಪದ್ಮ. ಮಗ ಈಗೇನಾದ್ರೂ ಅವಳು ಬಂದು ನಿನ್ನ ನೋಡ್ಲು ಅಂದ್ರೆ 50% ಬಿದ್ದಂಗೆ ಮಗ. ಇನ್ ತಡ ಮಾಡ್ಬೇಡ. ಚಾಕ್ಲೇಟ್ ಕೊಟ್ಬಿಟ್ಟು ಇನ್ನೂ 10% ಬೀಳ್ಸ್ಕೊಂಡ್ಬಿಡು. ಈಗ ಅವಳೇನಾದ್ರೂ ಕೈ ಸನ್ನೆ ಮಾಡಿ ಹಿಂದೆ ಬಾ ಅಂದ್ಬಿಟ್ರೆ 95% ಬಿದ್ದಂಗೆ ಮಗ. ಈಗ ಕಳಿಸ್ಬಿಡು. ಆದಷ್ಟು ಬೇಗ ಮದುವೆ ಸ್ಕೆಚ್ ಹಾಕೋಣ. ವೆರಿ ಇಂಟ್ರೆಸ್ಟಿಂಗ್, ಹೇಳಿ. ಫಿಲ್ಮ್ ಸ್ಟಾರ್ಟ್ ಆಗ್ತಿದ್ದಂಗ ಈ ಸಿನಿಮಾ ಅವಳೊಬ್ಬಳಿಗಾಗಿ ಮಾತ್ರ ಅಂತ ತೋರಿಸ್ತಾರ. ಮತ್ತೆ ಥಿಯೇಟರ್ಗೆ ರಿಲೀಸ್ ಮಾಡಕ್ ಹೋಗಿದ್ರೆ ಯಾಕೋಬೇಕಿಗೆ ತೋರ್ಸಕಿತ್ತು. ಪಟ್ರೆ ಬಹಳ ಒಳ್ಳೆ ಹುಡುಗ. ಬೆಳಿಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ, ಮಸೀದಿಗೆ ಹೋಗಿ ನಮಾಜ್ ಮಾಡಿ, ಚರ್ಚಿಗೆ ಹೋಗಿ ಪ್ರೇಯರ್ ಮಾಡಿ, ಹುಡುಗಿಯರಿಗೆ ಲೈನ್ ಹೊಡ್ಯಕ್ ಹೋಗಾನ. ಅದೇ ನಮ್ ಪ್ರೀತಿಗೂ ನಿಮ್ ಪ್ರೀತಿಗೂ ಇರೋ ವ್ಯತ್ಯಾಸ. ಪಟ್ರೆ ಮತ್ತೆ ಅವ್ನ ಫ್ರೆಂಡ್ಸ್ ಕಾಂಪೌಂಡ್ ಮೇಲೆ ಕುತ್ಕೊಂಡು ವಿಚಿತ್ರವಾದ ಕ್ವಶನ್ಸ್ ಕೇಳ್ತಾರ. ದೇವ್ರು ಅಂದ ತಕ್ಷಣ ಯಾಕೆ ಎಲ್ರು ಮೇಲ್ ನೋಡ್ತೀವಿ? ಆಕಾಶ ಯಾಕೋ ಮಗ ಖಾಲಿ ಇದೆ. ಆದ್ರೂ ಯಾಕೆ ಆಕಾಶದಿಂದ ಈ ತರ ಸೌಂಡ್ ಬರ್ತಿದೆ? ನನ್ ಕಂದ. ಸ್ಕೂಲ್ ಬೆಲ್ ಹೊಡಿತಿದ್ದಂಗ ಹುಡುಗಿಗೆ ಲೈನ್ ಹೊಡಿಬೇಕಂತ ಪಟ್ರೆ ಮತ್ತೆ ಅವ್ನ ಫ್ರೆಂಡ್ಸ್ ಅಲ್ಲಿಗೆ ಬರ್ತಾರ. ಯಾಕೆ ಬೇಕಣ ನಿನಗಿದೆಲ್ಲ? ಸಣ್ಣ ಹುಡುಗಿಗೆ ಲೈನ್ ಹೊಡೆದು ಜೈಲಿಗೆ ಹೋಗ್ಬೇಕಂತ ಅದೀಯಾ? ಅದುಮ್ಕೊಂಡು ನಿನ್ ಕೆಲಸ ನೋಡ್ಕೋ. ನೆಕ್ಸ್ಟ್ ನಮ್ ಹೀರೋಯಿನ್ ಫ್ರೆಂಡ್ ಮನಿ ಹಾಳ್ ಮಾಡ ಅಂತ ಸಜೆಷನ್ ಕೊಡ್ತಾಳ. ಪಾಪ ನೋಡ್ತಾ ಇದ್ದಾನೆ ನೋಡೆ. ಏ ಅವನಲ್ಲಿಲ್ಲ ಕಣೆ. ಇಂತ ಹುಡುಗಿಯರಿಂದ ಆದಷ್ಟು ದೂರ ಇರ್ರಿ. 30 ವರ್ಷ ಆಗಿರೋ ಇವ್ರೆಲ್ರು 18 ತುಂಬಲಿಲ್ದ ಈ ಹುಡುಗಿಗೆ ಲೈನ್ ಹೊಡ್ಯಾಕ್ ಬಂದಾರ. ರಿಯಲ್ ಲೈಫ್ ನಾಗ ಈ ಸಿಚುವೇಶನ್ ಇದ್ರ ಇದು ಲವ್ ಸ್ಟೋರಿ ಹಾಕೋದಿಲ್ಲ, ಕ್ರೈಮ್ ಸ್ಟೋರಿ ಹಾಕತ್ತು. 100% ತಪ್ಪು ನಿಮ್ದೆ. ಹೀರೋಯಿನ್ ತಲೆ ಕೆಡ್ಸಿದ ಮ್ಯಾಗ ಆಕಿ ಫ್ರೆಂಡ್ ಹೇಳ್ತಾಳ, ನೋಡ್ರ ನಿನ್ಗೂ ಒಳಗೆ ಐತೆ. ನೆಕ್ಸ್ಟ್ ಬರೋ ಸಾಂಗ್ ನಾಗ ನಮ್ ಹೀರೋಯಿನ್ ನ ಫಾಲೋ ಮಾಡ್ಕೊಂತ ಹೋಗ್ತಾನ. ಬಟ್ ಇವ್ರು ಫಾಲೋ ಮಾಡ್ತಾರ ಸ್ಟೈಲ್ ನೋಡಿದ್ರ ಇನ್ನೇನ್ ಆಕಿನ್ ಕಿಡ್ನಾಪ್ ಮಾಡ್ಕೊಂಡ್ ಹೋಗ್ತಾರ ಅನ್ನಂಗ ಐತಿ. ನಾವೊಂಥರ ದಂಡು ಪಾಳಿದವ್ರು ಇದ್ದಂಗೆ. ಊಟ ಸಿಕ್ಕರೆ ಊಟ, ಟಿಫನ್ ಸಿಕ್ಕರೆ ಟಿಫನ್. ಪಟ್ರೆ ಫ್ರೆಂಡ್ಸ್ ಸೈಂಟಿಸ್ಟ್ ಗಳಾಗಿರೋದ್ರಿಂದ ಹುಡುಗಿ ನೆಕ್ಸ್ಟ್ ಏನ್ ಮಾಡ್ತಾಳಂತ ಮುಂಚೆನೆ ಹೇಳ್ಬಿಡ್ತಾರ. ಏನಾದ್ರೂ ಕೆಳ ಬೀಳ್ಸಿ ಎತ್ಕೊಳ್ಳೋ ನೆಪ ಮಾಡಿ ತಿರುಗು ನೋಡಿದ್ರೆ 50% ಬಿದ್ದಂಗೆ ಮಗ. ಸರಿ ಆಯ್ತಪ್ಪ. ಹೈಸ್ಕೂಲ್ ಹುಡುಗಿ ಸರ್ತಿ ಮುಗಿತಿದ್ದಂಗ ಪಟ್ರೆ ಮತ್ತೆ ಅವ್ನ ಫ್ರೆಂಡ್ಸ್ ಕಾಲೇಜ್ ಹತ್ರ ಕಾಲೇಜ್ ಹುಡುಗಿಗೆ ಲೈನ್ ಹೊಡ್ಯಾಕ್ ಬರ್ತಾರ. ನಾವೊಂಥರ ದಂಡು ಪಾಳಿದವ್ರು ಇದ್ದಂಗೆ. ಊಟ ಸಿಕ್ಕರೆ ಊಟ, ಟಿಫನ್ ಸಿಕ್ಕರೆ ಟಿಫನ್. ಆದ್ರ ನಮ್ ಕಾಲೇಜ್ ಹೀರೋಯಿನ್ ಪಟ್ರೆಗೆ ಬತ್ತಿ ಇಟ್ಟು ಬಿಡ್ತಾಳ. ಏನಿದೆಲ್ಲ ಯಾರದು? ಅದು ನಮ್ಮ ಅಣ್ಣ. ಹುಡುಗಿ ಹೋದ್ಮ್ಯಾಗ ಈ ಅಂಕಲ್ ಪಟ್ರೆ ಕ್ಯಾರೆಕ್ಟರ್ ಬಗ್ಗೆ ಕರೆಕ್ಟ್ ಆಗಿ ಹೇಳ್ತಾರ. ನಿನ್ನ ಮುಖ ನೋಡಿದ್ರೆ ಈ ಕಸಬೆಗೆ ನೀನು ಹೊಸಬ ಅಂತ ಅನ್ಸೋದಿಲ್ಲ. ನಿಜ ಹೇಳು, ಈ ಹುಡುಗಿ ನಿನಗೆ ಎಷ್ಟನೇ ಅವಳು? ಹೊಸದಾಗಿ ಯಾರ ನನ್ನ ವಿಡಿಯೋಸ್ ನೋಡಿದ್ರ ಅವರು ಹಿಂಗ ಅನ್ನೋದು. ನಿನ್ನ ಮುಖ ನೋಡಿದ್ರೆ ಈ ಕಸಬೆಗೆ ನೀನು ಹೊಸಬ ಅಂತ ಅನ್ಸೋದಿಲ್ಲ. ಅವಳ ಬದುಕಿನಲ್ಲಿ ಆಟ ಆಡಬೇಡ. ಒಂದು ವೇಳೆ ಅದಕ್ಕೆ ಪ್ರಯತ್ನ ಪಟ್ರೆ ನಾನು ಅವಕಾಶ ಕೊಡೋದಿಲ್ಲ. ಯಾಕೆ ಅಂಕಲ್ ನೀವು ಲೈನ್ ಹೊಡ್ಯಾಕತ್ತೀರಾ? ಅದುಮ್ಕೊಂಡು ನಿನ್ ಕೆಲಸ ನೋಡ್ಕೋ. ಅಂಕಲ್ ಇವರಿಗೆ ಬೈದು ಅಲ್ಲಿಂದ ಹೋದ್ಮ್ಯಾಗ ಪಟ್ರೆ ಫ್ರೆಂಡ್ ಅವನ ಹತ್ರ ಬಂದು ಒಳ್ಳೆ ಸಜೆಷನ್ ಕೊಡ್ತಾನ. ಲವ್ ಸ್ಟೋರಿಗಳಲ್ಲಿ ಇವು ಕಾಮನ್ ಮಗ. ತಲೆ ಕೆಡ್ಸ್ಕೊಂಬೇಡ. ನಡಿ ಅಲ್ಲಿ ಕೂತ್ಕೊಂಡು ಕಾಳಕಣ. ನೋ ಕಾಮೆಂಟ್ಸ್.
ನೋ ಕಾಮೆಂಟ್ಸ್. ಈಗೇನಾದ್ರೂ ಅವಳು ಒಂದಕ್ಕೋ ಎರಡಕ್ಕೋ ಅಥವಾ ನೀರ್ ಕುಡಿಯೋ ನೆಪ ಮಾಡಿ ಆಚೆ ಬಂದು ನಿನ್ನ ನೋಡ್ಲು ಅಂದ್ರೆ 50% ಬಿದ್ದಂಗೆ ಮಗ. ನೀನ್ ಇದೇ ತರ ಅವನಿಗೆ ಸಜೆಷನ್ ಕೊಡ್ತಿದ್ರ ಅವ್ನು 100% ಆಳದಂಗ. ನೆಕ್ಸ್ಟ್ ಪಟ್ರೆ ಅದು ಫ್ಲಾಶ್ ಬ್ಯಾಕ್ ಹೇಳ್ತಾರ. ಪಟ್ರೆ ಸಣ್ಣ ಹುಡುಗ ಆಗಿದ್ದಾಗ ಪದ್ಮ ಅಣ್ಣ ಹೆಸರಿನ ಹುಡುಗಿನ ಇಷ್ಟ ಪಡ್ತಿರ್ತಾನಂತೆ. ಪಟ್ರೆ ಅವ್ರ ಅಮ್ಮನ ಜೊತೆಗೆ ದೇವಸ್ಥಾನಕ್ಕೆ ಹೋದಾಗ ಅವ್ರ ಅಮ್ಮ ಹೇಳ್ತಾಳ, ನಮ್ಗೆ ಇಷ್ಟವಾದವ್ರ ಹೆಸರನ್ನ ಆ ಬಟ್ಟೆಲ್ ಬರ್ದು ಆ ಕಂಬಕ್ ಕಟ್ಟಿದ್ರೆ ಅವರು 100 ವರ್ಷ ಬದುಕಿರ್ತಾರಂತೆ. ಅಮ್ಮನ್ ಮಾತ್ ಕೇಳಿ ಪಟ್ರೆ ಪದ್ಮನ್ ಹೆಸರು ಬರ್ದು ಕಂಬಕ್ ಕಟ್ತಾನ. ಕಂಬಕ್ ಬಟ್ಟಿ ಕಟ್ಟಿ 5 ನಿಮಿಷ ಆದ್ಮ್ಯಾಗ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ. ಫ್ಲಾಶ್ ಬ್ಯಾಕ್ ಮುಗಿದ್ಮ್ಯಾಗ ಹೀರೋ ಡೈರಿ ಮಿಲ್ಕ್ ಚಾಕ್ಲೇಟ್ ತಗೊಂಡು ಹೈಸ್ಕೂಲ್ ಹುಡುಗಿ ಪ್ರಪೋಸ್ ಮಾಡ್ಬೇಕಂತ ಬಂದಿರ್ತಾನ. ಹೀರೋಯಿನ್ ಅವ್ರ ಅಪ್ಪನ ಜೊತೆಗೆ ಬಂದಿರೋದ್ರಿಂದ ಕೈ ಮಾಡಿ ಹೀರೋನ್ ಕರಿತಾಳ. ಈಗ ಅವಳೇನಾದ್ರೂ ಕೈ ಸನ್ನೆ ಮಾಡಿ ಹಿಂದೆ ಬಾ ಅಂದ್ಬಿಟ್ರೆ 95% ಬಿದ್ದಂಗೆ ಮಗ. ಸರಿ ಆಯ್ತಪ್ಪ. ಆದ್ರ ಹೀರೋ ಆಕಿನ್ ಚೇಸ್ ಮಾಡಿದ್ದು ಹುಡುಗಿ ಅಪ್ಪುಗ ಗೊತ್ತಾಗ್ಬಿಡ್ತೈತಿ. ನಿನಗಿಲ್ಲಿ ಯಾರಾದ್ರೂ ಚುಡಾಯಿಸಿದ್ರೆ ಲವ್ ಗಿವ್ ಅಂತ ಸತಾಯಿಸಿದ್ರೆ ನನ್ಗೆ ಹೇಳು ಮಗಳೇ, ಎಲ್ಬ ಕಿತ್ತು ನಾಯಿಗೆ ಹಾಕ್ಬಿಡ್ತೀನಿ. ಎಲ್ಬಕ್ಕಿತ್ತು ನಾಯಿಗೆ ಹಾಕಂಗಿದ್ರ ನಿಮ್ ಮಗಳದ ಹಾಕ್ರ ಅಂಕಲ್, ಯಾಕಂದ್ರ ಅವ್ರನ್ನ ಕೈ ಮಾಡಿ ಕರ್ದದ್ದು ನಿಮ್ ಮಗಳ. ವೆರಿ ಇಂಟ್ರೆಸ್ಟಿಂಗ್. ಹೇಳಿ. ಹೀರೋಯಿನ್ ಅಪ್ಪ ಅಲ್ಲಿಂದ ಹೋದ್ಮ್ಯಾಗ ಇವ್ರ ಕಾರ್ಯಕ್ರಮ ಮುಂದುವರಿತೈತಿ. ಈಗ ಅವಳು ಕೆಳಗಡೆ ಕೂತ್ಕೊಂಡು ಚಪ್ಪಲಿ ಸರಿ ಮಾಡ್ಕೊಂಡು ಡವ್ ಮಾಡಿದ್ಲು ಅಂದ್ರೆ ನಿನ್ಗೆ ಹತ್ರ ಬಾ ಅಂತ ಮೆಸೇಜ್ ಕೊಟ್ಟಂಗೆ. ಪಟ್ರೆ ಪ್ರಪೋಸ್ ಮಾಡಕರ ಹುಡುಗಿ ಏನಂತಾಳಂತ ಪಟ್ರೆ ಫ್ರೆಂಡ್ ಹೇಳ್ತಾನ ಕೇಳ್ರಿ. ಮಗ ತಗೊಂತಾಳೇನೋ. ಮೊದ್ಲು ಕಾಲಲ್ಲಿ ನೆಲ ಕಿರಿತಾಳ. ಅವಳು ಗಾಬರಿಯಾಗಿ ಅವಳ ಕೈಯಿಂದ ಅವಳು ಬಟ್ಟೆ ಹಿಡ್ಕೊಂತಾಳ ಮಗ. ಗಂಟ್ಲಲ್ಲಿ ಎಂಜಿನ್ ನುಂಗಿ ಪಟ್ರೆ ನೋಡ್ತಾಳೆ. ಈಗ ಇಸ್ಕೊಂತಾಳೆ. ಥ್ಯಾಂಕ್ಸ್ ಹೇಳ್ತಾಳೆ. ಅವಳು ಯಾವಾಗ ತಿಂತಾಳ, ಯಾವಾಗ ಮಕ್ಕಂತಾಳ, ಯಾವಾಗ ಎದಾಳ್ತಾಳ, ಯಾವಾಗ ಉಸಿರಾಡ್ತಾಳ ಎಲ್ಲಾ ನೀನ ಹೇಳ್ಬಿಡಲಿ. ಅದುಮ್ಕೊಂಡು ನಿನ್ ಕೆಲ್ಸ ನೋಡ್ಕೋ. ನೆಕ್ಸ್ಟ್ ನಮ್ ಪಟ್ರೆ ಪ್ರಪೋಸ್ ಮಾಡ್ಬಿಡ್ತಾನ. ಪ್ರಾಣ ಬೇಕಾದ್ರೂ ಕೊಡ್ತೀನಿ, ನಿನ್ನ ಪ್ರೀತಿಸ್ತೀಯಾ? ಇವನ್ ಪ್ರಪೋಸ್ ಮಾಡಿದ್ದೆಲ್ಲ ಕೆಲ್ಸ್ಕೊಂಡ್ ಮ್ಯಾಗ ಆ ಹುಡುಗಿ ಹೇಳ್ತಾಳ, ಬೆಲ್ಲಾಯ್ತು ಬರ್ತೀನಿ. ಮಾರ್ನಿಂಗ್ ಶಿಫ್ಟ್ ಮುಗಿಸಿ ಈವ್ನಿಂಗ್ ಶಿಫ್ಟ್ ಮಾಡಕ ಪಟ್ರೆ ಕಾಲೇಜ್ ಹತ್ರ ಬರ್ತಾನ. ಹೂ ವಸ್ತು ಅದನ್ನ ಹೀರೋಯಿನ್ ತಕೊಂಡ್ರ ಲವ್ ಆದಂಗ ಅಂತ ಆಕಿ ಮುಂದೆ ಹೂ ಹೊಸಿತಾರ. ಇನ್ನೇನು ಇವನ್ ಫ್ರೆಂಡ್ಸ್ ಬಗ್ಗೆ ಹೇಳ್ಬೇಕಾ, ನೀವ ನೋಡ್ಕೊಂಡ್ ಬಂದ್ಬಿಡ್ರಿ. ಮೊದ್ಲು ಬೆವರ್ತಾಳೆ, ಕೈಲಿ ಬಟ್ಟೆ ಹಿಡ್ಕೊಂತಾಳೆ. ಪುಸ್ತಕ ಹಿಡ್ಕೊಂಡಿರೋ ಕೈ ಹಂಗೆ ಸಡ್ಲಾಗತ್ತೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಇನ್ನೇನ್ ಹೀರೋಯಿನ್ ಹೂ ತಗೋಬೇಕನ್ನ ಟೈಮಿಗೆ ಅಲ್ಲಿ ಅಂಕಲ್ ಬಂದು ಎಲ್ಲ ಕೆಡಿಸ್ಬಿಡ್ತಾರ. ನೆಕ್ಸ್ಟ್ ಒಂದ್ ಫೇಮಸ್ ಸಾಂಗ್ ಬರ್ತೈತಿ, ಹಿಂಗ್ಯಾಕೆ ಹಿಂಗ್ಯಾಕೆ ಈ ಪ್ರೀತಿ. ಈ ಸಾಂಗ್ ನಾಗ ಎಲ್ರು ಕೆಲ್ಸ ಸುಮ್ನೆ ನಿಂತ್ಕೊಳ್ಳೋದು. ಸಾಂಗ್ ಮುಗಿದ್ಮ್ಯಾಗ ನಮ್ ಹೀರೋ ಕಾಲೇಜ್ ಹುಡುಗಿಗೆ ಪ್ರಪೋಸ್ ಮಾಡ್ಬೇಕಂತ ಬರ್ತಾನ. ಬಟ್ ಕೈ ಸನ್ನಿ ಮಾಡಿ ಕರೀತಿದ್ದಂಗ ಅವನ್ ಫ್ರೆಂಡ್ಸ್ ಅಲ್ಲಿ ಬಂದು ಹೆವಿ ಪುಂಕ್ತಾರ. ಮಗ ನಿಮ್ ತಾಯಿ ತುಂಬಾ ಸೀರಿಯಸ್ ಅಂತೆ ಮಗ. ನಮ್ ತಾಯಿ ಒಂಥರ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ರೆ ಇಲ್ಲಿ ನಾನು ಒಂಥರ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದೀನಿ ಮಗ. ನಿಮ್ಗೆ ಗೊತ್ತಲ್ವೇನ್ರು, ಇವಳ ಮೇಲೆ ಪ್ರಾಣನೇ ಇಟ್ಕೊಂಡಿದೀನಿ. ಇವ್ರ ಫೇಕ್ ಡೈಲಾಗ್ಸ್ ಎಲ್ಲ ಕೇಳಿ ಅಕ್ಕ ಫುಲ್ ಇಂಪ್ರೆಸ್ ಆಕಾಳ. ನಾಳೆ ಹೇಳ್ತೀನಂತ ಹುಡುಗಿ ಅಲ್ಲಿಂದ ಹೋಗ್ತಾಳ. ಸ್ಕೂಲ್ ಹುಡುಗಿ ಮತ್ತೆ ಕಾಲೇಜ್ ಹುಡುಗಿ ನಡುವೆ ಯಾರನ್ನ ಸೆಲೆಕ್ಟ್ ಮಾಡ್ಬೇಕಂತ ಪಟ್ರೆ ಹೆವಿ ಕನ್ಫ್ಯೂಷನ್ ಆಗಿದ್ದಾಗ ಅವ್ನ್ ಫ್ರೆಂಡ್ ಒಳ್ಳೆ ಐಡಿಯಾ ಕೊಡ್ತಾನ. ಟಾಸ್ ಹಾಕೋಣ, ಎಡ್ ಬಿದ್ರೆ ಸ್ಕೂಲ್ ಹುಡುಗಿ, ಟೈಲ್ ಬಿದ್ರೆ ಟ್ಯೂಷನ್ ಹುಡುಗಿ. ನಾವ್ ಒಂಥರ ದಂಡು ಪಾಳಿದವ್ರು ಇದ್ದಂಗೆ. ಊಟ ಸಿಕ್ಕರೆ ಊಟ, ಟಿಫನ್ ಸಿಕ್ಕರೆ ಟಿಫನ್. ಟಾಸ್ ಮಾಡಿದ್ಮ್ಯಾಗ ಸ್ಕೂಲ್ ಹುಡುಗಿ ಸೆಲೆಕ್ಟ್ ಆಕಾಳ. ಇನ್ನೇನು ಅಕ್ಕ ಮೇಜರ್ ಅಲ್ಲ ಮೈನರ್ ಆಗಿದ್ರು ಇವನ್ ಪ್ರೀತಿನ ಒಪ್ಕೊಂತಾಳ. ನಾನು ನೀನು ನಿಮ್ಮನ್ನ ನನ್ನನ್ನ ಪ್ರೀತಿಸ್ತೀನಿ. ಸರಿ ಆಯ್ತಪ್ಪ. ಈ ಕಡೆ ಸೈಡ್ ನಮ್ ಕಾಲೇಜ್ ಹೀರೋಯಿನ್ ಇವನಿಗೆ ಪ್ರಪೋಸ್ ಮಾಡಕಂತ ಕಾಯ್ಕೊಂತ ನಿಂತಿರ್ತಾಳ. ಅದೇ ಟೈಮಿಗೆ ನಮ್ ಹೀರೋ ಅಲ್ಲಿ ಬಂದು ನನಗೆ ಮನೆ ಮದುವೆ ಫಿಕ್ಸ್ ಮಾಡ್ಯಾರಂತ ಹೇಳಿ ಈಕಿಗೆ ಹರ್ಟ್ ಮಾಡಿ ಹೋಗಾನ. ನಿಂಗೆ ನನ್ಕಿಂತ ಒಳ್ಳೆ ಹುಡುಗ ಸಿಕ್ಕೇ ಸಿಗ್ತಾನೆ. ಇವನ್ ಮಾತಿಂದ ಅಕ್ಕ ಹೆವಿ ಫೀಲ್ ಆಕಾಳ. ಆದ್ರ ನಮ್ ಹೀರೋ ಹೈಸ್ಕೂಲ್ ಹುಡುಗಿ ಜೊತೆಗೆ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬಟ್ ಇವ್ರಿಬ್ರು ಪ್ರೀತಿನ ಹುಡುಗಿ ಅಪ್ಪ ನೋಡ್ಬಿಡ್ತಾನ. ಹೀರೋಯಿನ್ ಅಪ್ಪ ಆಕಿಗೆ ಬ್ರೈನ್ ವಾಶ್ ಮಾಡಿ ಉಲ್ಟಾ ಒಡೆಂಗ್ ಮಾಡ್ಬಿಡ್ತಾನ. ನನ್ನ ಗಂಡ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳ್ಕೊಳ್ಳೋದ್ರಲ್ಲಿ ಹೆಚ್ಚು ಸಂತೋಷನ, ಅಥವಾ ನನ್ನ ಗಂಡ ಒಬ್ಬ ಕೂಲಿ ಅಂತ ಹೇಳ್ಕೊಳ್ಳೋದ್ರಲ್ಲಿ ಹೆಚ್ಚು ಸಂತೋಷನ? ನಿಮಗೆ ಆಲ್ರೆಡಿ ಗೊತ್ತರಂಗ ಹುಡುಗಿಯರ್ ಜೀವ ಬಿಟ್ಬಿಡ್ತಾರ ಹೊರತು ಜಾಬ್ ಇರೋ ಹುಡುಗನ್ ಬಿಡಲ್ಲ. ಅಣ್ಣ ಮತ್ತೆ ಸಿಂಗಲ್ ಅಕ್ಕನ ಹೋಗ್ಲಿ ಬಿಡು, ಕಾಲೇಜ್ ಹುಡುಗಿನಾರ ಬೆಳೆಸ್ಕೊಳ ಆಕೆ ಹತ್ರ ಬಂದ್ರ. ವೆರಿ ಇಂಟ್ರೆಸ್ಟಿಂಗ್. ಹೇಳಿ. ಇವ್ರೆಲ್ಲರೂ ರಸ್ತೆ ಟೈಮ್ ಪಾಸ್ ಮಾಡಕರ ಒಂದ್ ಹುಡುಗಿಗೆ ಆಕ್ಸಿಡೆಂಟ್ ಆಗ್ಬಿಡ್ತೈತಿ. ಆಕಿಗೆ ಹೆಲ್ಪ್ ಮಾಡ್ಬೇಕಂತ ಹಾಸ್ಪಿಟ್ಲ್ ಕರ್ಕೊಂಡು ಹೋದಾಗ ಆಕಿ ಮೆಂಟ್ಲು ಅಂತ ಗೊತ್ತಾಕತಿ. ನೆಕ್ಸ್ಟ್ ನಮ್ ಹೀರೋ ಈ ಹುಡುಗಿಗೆ ಪದ್ಮ ಅಂತ ಹೆಸರಿಟ್ಟು ದೂರ ಕರ್ಕೊಂಡು ಹೋಗಿ ಈಕಿನ್ನ ಲವ್ ಮಾಡಕ್ ಸ್ಟಾರ್ಟ್ ಮಾಡ್ತಾನ. ಸೊ ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರ ನಮ್ ಹೀರೋ ಈ ಚೈಲ್ಡ್ ಮೆಂಟಾಲಿಟಿ ಇರೋ ಹುಡುಗಿನ ಲವ್ ಮಾಡ್ತಾನ. ಊಟ ಸಿಕ್ಕರೆ ಊಟ,
ಟಿಫನ್ ಸಿಕ್ಕರೆ ಟಿಫನ್. ಬಟ್ ಹಾಸ್ಪಿಟಲ್ ಬಂದು ಈ ಹುಡುಗಿನ ಎತ್ತಾಕೊಂಡು ಹೋಗ್ಬಿಡ್ತಾರ. ನಮ್ ಹೀರೋ ಮತ್ತೆ ಸಿಂಗಲ್ ಹಾಕನ. ಈ ಫಿಲಿಂ ನಾಗ ನಮ್ ಹೀರೋ ಲವ್ ಮಾಡಿದ್ದ ಎಲ್ಲಾ ಹುಡುಗಿರ ಹೆಸರು ಪದ್ಮ ಅಂತ. ಅದುಮ್ಕೊಂಡು ನಿನ್ ಕೆಲಸ ನೋಡ್ಕೋ. ಈ ಫಿಲಿಂ ಎಂಡ್ ಹಾಕರ ಡೈರೆಕ್ಟ್ರು ಹೇಳ್ತಾರ, ನಿಮ್ಗೆಲ್ಲಾದ್ರೂ ಪದ್ಮ ಅನ್ನೋ ಹೆಸರಿನ ಹುಡುಗಿ ಕಂಡ್ರೆ ದಯವಿಟ್ಟು ನಮ್ಮ ಪಟ್ರೆಗೆ ತಿಳಿಸಿ. ಸರಿ ಆಯ್ತಪ್ಪ. ಸೊ ಇವತ್ತಿಗೆ ಇಷ್ಟ. ನಾನು ಈ ವಿಡಿಯೋ ಮಾಡ್ರೆ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ದರ್ಶಿ ಯೂಟ್ಯೂಬರ್ ಅಂತ ನಂದು ಇನ್ಸ್ಟಾಗ್ರಾಮ್ ಐತಿ, ಅಲ್ಲಿ ಹೋಗಿ ಫಾಲೋ ಮಾಡ್ರಿ. ಹಂಗೆ ನನ್ನ ಸೆಕೆಂಡ್ ಚಾನಲ್ ವಿಡಿಯೋ ಹಾಕಿನಿ, ಅದನ್ನ ಹೋಗಿ ನೋಡ್ರಿ. ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನ್ ಹಾಕಿರ್ತೀನಿ. ಸೊ ನಿಮ್ಗೆ ಏನಾರ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ್ದ ಸಿಗ್ತೀನಿ. ಅಲ್ಲಿ ತನಕ ಹಲೋ ಹೇಳೇ, ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು ಬರಲ್ಲ ಬಿಡು. ಮಾಮೋಯ್ ನಮ್ಮೂರ್ ಜಾತ್ರೆಗೆ ಬಾ.